ಎಲ್ರಿಗೂ ನಮಸ್ಕಾರ. ಜನ ಮಾವಿನ ಮರಕ್ಕೆ ಕಲಿಸಿದ್ದಾರೆ ಅಥವಾ ಯಾವುದಾದ್ರು ಒಳ್ಳೆ ಹಣ್ಣು ಕೊಡೋ ಮರಕ್ಕೆ ಮಾತ್ರ ಕಲಿಸಿದ್ದಾರೆ. ಬೇವಿನ ಮರ ಆಗಲಿ, ಜಾಲಿ ಮರ ಆಗಲಿ, ಯಾವುದೋ ಒಂದು ಯೂಸ್ಲೆಸ್ ಮರಕ್ಕೆ ಕಲಿಸಿದಿಲ್ಲ, ಯಾಕಂದರೆ ಏನೂ ಸಿಗೋದಿಲ್ಲ. ಸೊ ಅದರಿಂದ ಏನೋ ಸಿಗುತ್ತೆ, ಹಣ್ಣು ಸಿಗುತ್ತೆ, ಏನೋ ಸಿಗುತ್ತೆ ಅಂದರೆ ಮಾತ್ರ ಕಲಿಸಿದ್ದಾರೆ. ಜನ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಜನ ನಿಮಗೆ ಕಲಿಸ್ತಾ ಇದ್ದಾರೆ ಅಂದರೆ ಆ ಥರ ಏನೋ ತೊಂದರೆ ಕೊಡ್ತಾ ಇದ್ದಾರೆ. ಏನಾದರೂ ನಿಮ್ಮ ಬಗ್ಗೆ ಕೆಟ್ಟ ಮಾತಾಡೋದಾಗಲಿ, ನಿಮ್ಗೆ ಏನಾದರೂ ಒಂದು ಹಾರ್ಮ್ ಮಾಡೋದಾಗಲಿ, ನಿಮಗೆ ತೊಂದರೆ ಕೊಡೋದಾಗಲಿ ಯಾಕೆ ಮಾಡ್ತಾರೆ ಅಂದರೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ಕೆಪಾಸಿಟಿ ಇದೆ. ಆದ್ದರಿಂದ ನೀವು ಮುಂದೆ ಹೋಗೋದನ್ನು ತಡ್ಕೊಳಕ್ಕಾಗದೇ ಇರೋದೇ ಕಾಲು ಎಳಿತಾ ಇರ್ತಾರೆ. ಈ ಥರ ಜನ ಇರ್ತಾರೆ. ಆದ್ದರಿಂದ ನಾವು ಯಾವಾಗ ಒಂದು ಹಣ್ಣು ಕೊಡೋ ಮರಕ್ಕೆ ಮಾತ್ರ ಕಲಿಸಿರ್ತೀವಲ್ಲ, ಅದೇ ಥರ ಜನ ಯಾರು ಮುಂದೆ ಹೋಗ್ತಾ ಇರ್ತಾರೆ, ಯಾರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ಸಾಧನೆ ಮಾಡ್ತಾರೆ, ಸಾಧಕರಿಗೆ ಮಾತ್ರ ಈ ಥರ ಒಂದು ನೋವು ಕೊಡ್ತಾರೆ. ನಿಮ್ಗೆ ಯಾರಾದರೂ ನೋವು ಕೊಡ್ತಾ ಇದ್ದರೆ, ನಿಮ್ಮ ಸಾಧನೆಗೆ ಅಡ್ಡಿ ಬರ್ತಾ ಇದ್ದರೆ ನೀವು ತಿಳ್ಕೊಳ್ಳಿ, ನೀವು ಒಂದು ಮಾವಿನ ಮರ ಇದ್ದಂಗೆ. ಆದ್ದರಿಂದ ನಿಮ್ಮ ಪೊಟೆನ್ಷಿಯಲ್ ಚೆನ್ನಾಗಿರುತ್ತೆ ಅಂತ ನೀವು ಅರ್ಥಕೊಂಡು ಕುಂದಬೇಡಿ, ಎದೆಗುಂದಬೇಡಿ. ನೀವು ಕೆಟ್ಟದಾಗಿ ಒಂದು ಏನಾದರೂ ನೀವೇ ಒಂದು ಫೀಲ್ ಮಾಡ್ಕೋಬೇಡಿ. ನೀವು ಯೂಸ್ಫುಲ್ ಇದ್ದೀರಾ, ಅದರಿಂದಲೇ ಜನ ನಿಮಗೆ ತೊಂದರೆ ಕೊಡ್ತಾರೆ ಅಂದ್ಕೊಂಡು ಒಂದು ಹುಮ್ಮಸ್ಸಿನಿಂದ ನಿಮ್ಮ ಗುರಿಯರಿಗೆ ಸಾಗಿ ನೀವು ಯಶಸ್ವಿ ಆಗ್ತೀರಾ.